ನಾನ್ ಫಸ್ಟ್ ಟೈಮ್ ಮಂಗಳೂರು ಕಡೆ ಮಾಡೋ ಮದ್ವೆಗೆ ಅಟೆಂಡ್ ಆದೆ. ಏನ್ ನಡೀತಾ ಇದೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮದ್ವೆನೇ ಮುಗ್ದೋಗಿತ್ರಿ. ಬೆಳಗ್ಗೆ 8 ಗಂಟೆಗೆ ಬನ್ನಿ ದಾರಶಾಸ್ತ್ರ ಇರುತ್ತೆ ನೋಡೂರಂತೆ ಅಂತ ನಮ್ ಫ್ರೆಂಡ್ ಹೇಳಿರಿ. ನಾವ್ ಎದ್ದಿದ್ದೆ 11 ಗಂಟೆಗೆ. ಮದ್ವೆ ಮಂಟಪಕ್ಕೆ ಹೋಗಿ ಮದುಮಗನಿಗೆ ಮೀಟ್ ಆಗೋದ್ಕಿಂತ ಮುಂಚೆನೆ ನಾವ್ ಹೋಗಿದ್ದು ಕೆಳಗೆ ಏನೇನ್ ಅಡಿಗೆ ಮಾಡ್ಯಾರ, ಏನ್ ಸ್ಮೆಲ್ ಹೊಂಟದಂತ ನೋಡ್ಲಾಕ್ ಹೋದೇವ್ರಿ. ಅಲ್ಲಿಂದ ನಮ್ ಮದುಮಗನಿಗೆ ಮೀಟ್ ಆಗಿ ಅವನಿಗೋಸ್ಕರ ಇಟ್ಟಿರೋಂತ ಎಳ್ನೀರ್ಗಳು ನಾವು ಕುಡ್ದ್ ಬಿಟ್ಟೇವ್ರಿ. ನನಗ್ ಫುಲ್ ಮದ್ವೆ ಒಳಗ ಇಂಟ್ರೆಸ್ಟಿಂಗ್ ಅನ್ಸಿದ್ ಏನಪ್ಪಾ ಅಂತಂದ್ರ ಮದುಮಗನಿಗೆ ಮದುಮಗಳಿಗೆ ಸ್ಟೇಜ್ ಮೇಲೆ ಕರ್ಕೊಂಡ್ ಬರೋದ್ ಈ ಎಂಟ್ರಿ ರೀ. ಒಂದೊಂದ್ ಕಡೆ ಒಂದೊಂದ್ ತರ ಭಾರಿ ಇರ್ತದಲ್ಲ ರೀ. ನಮ್ ಕಡೆ ಹಲ್ಗಿ ತಗೊಂಡ್ ಬಾರಿಸ್ತಾರ, ಈ ಕಡೆ ಡೋಲ್ ನಿಂತ್ ಮದುಮಕ್ಕಳಿಗೆ ಎಂಟ್ರಿ ಮಾಡ್ಕೊತ ಬರ್ತಾರ. ವೈಬೇ ಬೇರೆ ಇತ್ತು ನೋಡ್ರಿ. ಬ್ರೋಗ್ ಒಂದ್ ಸರ್ತಿ ಫೋರ್ಸ್ಫುಲ್ಲಿ ಸ್ಟೇಜ್ ಮೇಲೆ ನಿಂತ್ ಪ್ರಪೋಸ್ ಮಾಡಕ್ ಹಚ್ಚಿಸ್ದೇವು. ಆಮೇಲೆ ಮ್ಯೂಸಿಕ್ ಹಾಕಿ ನಾವ್ ಬಿ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಮಾಡ್ಬಿಟ್ಟೆವು. ಒಟ್ನಾಗ ಯಾವ ಕಡೆ ಬಿ ಹೋಗ್ರಿ ಆ ಕಡೆ ಜಾಗದ ಆ ಕಡಿನ ವೈಬ್ ಅಲ್ಲಿ ಪ್ರಾಪರ್ ಆಗಿ ಎಂಜಾಯ್ ಮಾಡ್ದೇವಪ್ಪ ಅಂತಂದ್ರೇನೆ ಹೋಗಿದ್ ಬಿ ಒಂಥರ ಬಾಳ ಖುಷಿ. ಅದು ಮಕ್ಕಳ ಎಂಟ್ರಿ ಎಲ್ಲ ಮುಗಿಸ್ಬಿಟ್ಟು ಸ್ಟೇಜ್ ಮೇಲೆ ಫೋಟೋ ಗಿಟೋ ತೆಕ್ಕೊಂಡು ಮುಂಜಾನೆ ಹಿಡಿದು ಇಲ್ಲಿವರೆಗೂ ನಾವ್ ವೇಟ್ ಮಾಡಿದ್ದೆ ಮಂಗಳೂರು ಮದ್ವೆ ಊಟ ಮಾಡಕ್ರಿ. ನಾವ್ ಊಟ ಮುಗಿಸ್ಕೊಂಡ್ ಮತ್ ಬಂದ್ ಮದ್ವೆ ಸ್ಟೇಜ್ ನೋಡ್ಲತ್ತೀವ್ರಿ. ಅಲ್ಲಿ ಮದ್ವೆನೇ ಮುಗಿದ್ ಬಿಟ್ಟದ್ರಿ. ಅಲ್ಲ ಇಲ್ಲಿ ಏನ್ ನಡಿಲತ್ತದ ಅಂತೇಳಿ ಸ್ವಲ್ಪ ಇವಾಗಾದ್ರೂ ಅರ್ಥ ಆಗ್ಲತ್ತಿತ್ತು. ಅಷ್ಟ್ರಾಗ ಮದ್ವೆನೇ ಮುಗಿದ್ ಬಿಟ್ಟದ. ನಮ್ ಕಡೆ ಅಂದ್ರ ಮದ್ವಿ ಮುಗಿಸ್ಕೊಂಡ್ ಮೆರವಣಿಗೆ ಮುಗಿಸ್ಕೊಂಡ್ ಮನಿಗ್ ಬರ್ಬೇಕಪ್ಪ ಮಧುಮಕ್ಕಳು ಅಂತಂದ್ರ ರಾತ್ರಿ 3 ಆಗ್ತದ್ರಿ. ಇಲ್ಲಿ 5:15 ಮಧುಮಕ್ಕಳು ಮನಿಗ್ ಬಂದ್ ಕುಂತ್ ಬಿಟ್ಟಾರ್ರಿ. ಅಲ್ಲಿ ಕುಂತ್ ನಾವೇನ್ ಮಾಡಮ್ಮಪ್ಪ ಅಂತ ಬೀಚ್ ಕಡೆ ಹೊಂಟ್ ಬಿಟ್ಟೇವ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.